BBA ಏವಿಯೇಷನ್ 4ನೇ ಸೆಮಿಸ್ಟರ್ ಕನ್ನಡ ಭಾಷಾ ವಿಭಾಗದ ಪಠ್ಯಕ್ಕೆ ವಿದ್ಯಾರ್ಥಿಗಳಿಗೋಸ್ಕರ ಸ್ವಾಗತ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಸರಳವಾದಂತಹ ರೀತಿಯಲ್ಲಿ ಪ್ರಶ್ನೋತ್ತರಗಳನ್ನು ತಿಳಿಸುವ ಪ್ರಯತ್ನವನ್ನು ಈ ವಿಡಿಯೋಗಳ ಮೂಲಕ ಮಾಡ್ತಾ ಇದ್ದೇನೆ. ಅಧ್ಯಾಯ 2.2 ಮಾನವತಾವಾದ ಎದುರಿಸ್ತಾ ಇರುವಂತಹ ಬಿಕ್ಕಟ್ಟುಗಳು ಅನ್ನೋ ಒಂದು ಅಧ್ಯಾಯದ ಪ್ರಶ್ನೆಗಳಿಗೆ ಉತ್ತರ. ಮೊದಲನೇ ಪ್ರಶ್ನೆ, ಮಾನವತಾವಾದ ಅಂದರೆ ಏನು? ಮಾನವತಾವಾದ ಅಂದರೆ ಮನುಷ್ಯನ ಒಂದು ಗೌರವ, ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಮುಖ್ಯ ಅಂತೇಳಿ ನಾವು ಪರಿಗಣಿಸುವಂಥ ಒಂದು ಚಿಂತನೆ ಇದೆಯಲ್ಲ, ಅದೇ ಒಂದು ಮಾನವತಾವಾದ. ಈ ಮಾನವತಾವಾದವು ಜಾತಿ, ಧರ್ಮ, ಭಾಷೆ ಮತ್ತು ವರ್ಣಭೇದಗಳನ್ನು ಮೀರಿ ಎಲ್ಲ ಮನುಷ್ಯರನ್ನು ಸಮಾನವಾಗಿ ಕಾಣುವುದೇ ಆಗಿರುತ್ತೆ. ಇದು ಮಾನವೀಯತೆ, ಪ್ರೀತಿ, ಸಹಾನುಭೂತಿ ಮತ್ತು ನ್ಯಾಯವನ್ನು ಆಧಾರವಾಗಿಟ್ಕೊಂಡಂತಹ ಒಂದು ತತ್ವವಾಗಿದೆ. ಸಮಾಜದಲ್ಲಿ ಶಾಂತಿ ಮತ್ತು ಸಹಬಾಳ್ವೆ ನೆಲೆಸೋದಕ್ಕೆ ಮಾನವತಾವಾದ ಅತಿ ಅಗತ್ಯವಾಗಿದೆ. ಪ್ರಶ್ನೆ ಸಂಖ್ಯೆ 2, ಮಾನವತಾವಾದ ಎದುರಿಸುತ್ತಿರುವಂತಹ ಬಿಕ್ಕಟ್ಟುಗಳನ್ನು ವಿವರಿಸಿ. ಅಂದರೆ ಇಂದಿನ ಸಮಾಜದಲ್ಲಿ ಮಾನವತಾವಾದ ಅನ್ನೋದು ಹಲವಾರು ಬಿಕ್ಕಟ್ಟುಗಳನ್ನು, ಕಷ್ಟಗಳನ್ನು ಎದುರಿಸ್ತಾ ಇದೆ. ಅವೇನಪ್ಪ ಅಂದರೆ ಜಾತಿ ಭೇದ, ಧಾರ್ಮಿಕ ಅಸಹಿಷ್ಣುತೆ, ಭಯೋತ್ಪಾದನೆ, ಯುದ್ಧಗಳು ಮತ್ತು ಸ್ವಾರ್ಥಪರವಾದಂಥ ರಾಜಕೀಯ. ಇವು ಮಾನವತಾವಾದಕ್ಕೆ ದೊಡ್ಡ ಸವಾಲಾಗಿದೆ. ಹಣ ಮತ್ತು ಅಧಿಕಾರಕ್ಕಾಗಿ ಮನುಷ್ಯರು ಮಾನವೀಯತೆಯನ್ನು ಮರ್ತು ಹೋಗ್ತಾ ಇದ್ದಾರೆ. ತಂತ್ರಜ್ಞಾನ ಅಭಿವೃದ್ಧಿಯಾದರೂ ಮಾನವ ಸಂಬಂಧಗಳು ದುರ್ಬಲ ಆಗ್ತಾ ಇದೆ. ಬಡವರು ಮತ್ತು ದುರ್ಬಲರ ಮೇಲಿನ ಶೋಷಣೆ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಮಾನವತಾವಾದದ ಮೌಲ್ಯಗಳು ಕುಸಿಯುತ್ತಾ ಇದೆ. ಪ್ರಶ್ನೆ ಸಂಖ್ಯೆ 3, ಆಧುನಿಕ ಸಮಾಜದಲ್ಲಿ ಮಾನವತಾವಾದದ ಅಗತ್ಯವನ್ನು ವಿವರಿಸಿ. ಅಂದರೆ ಪ್ರಸ್ತುತ ಇಂದಿನ ಸಮಾಜದಲ್ಲಿ ದ್ವೇಷ, ಹಿಂಸೆ ಮತ್ತು ಅಸಮಾನತೆ ಹೆಚ್ಚಾಗ್ತಾ ಇರುವ ಸಂದರ್ಭದಲ್ಲಿ ಮಾನವತಾವಾದ ಅತ್ಯಂತ ಅಗತ್ಯವಾಗಿದೆ. ಮಾನವತಾವಾದ ಮನುಷ್ಯನನ್ನು ಪ್ರೀತಿ ಮತ್ತು ಸಹಾನುಭೂತಿಯಿಂದ ಕಾಣೋದನ್ನು ಕಲಿಸುತ್ತೆ. ಇದು ಸಮಾಜದಲ್ಲಿ ಶಾಂತಿ, ಸಮಾನತೆ ಮತ್ತು ಸಹಬಾಳ್ವೆಯನ್ನು ಬೆಳೆಸುತ್ತದೆ. ಮಾನವತಾವಾದದ ಮೂಲಕ ಮಾತ್ರ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ನಡೆಯುವ ಅನ್ಯಾಯವನ್ನು ತಡೆಯಬಹುದು. ಆದ್ದರಿಂದ ಉತ್ತಮ ಸಮಾಜ ನಿರ್ಮಾಣಕ್ಕೆ ಮಾನವತಾವಾದ ಅತ್ಯಗತ್ಯವಾಗಿದೆ. ಪ್ರಶ್ನೆ ಸಂಖ್ಯೆ 4, ಮಾನವತಾವಾದದ ಮೌಲ್ಯಗಳನ್ನು ಉಳಿಸಲು ಏನು ಮಾಡಬೇಕು? ಮಾನವತಾವಾದದ ಮೌಲ್ಯಗಳನ್ನು ಉಳಿಸೋದಕ್ಕೆ ಶಿಕ್ಷಣದ ಮೂಲಕ ಮಾನವೀಯತೆಯನ್ನು ಬೆಳೆಸಬೇಕು. ಹಾಗಾಗಿ ಮಕ್ಕಳಲ್ಲಿ ಪ್ರೀತಿ, ಸಹಾನುಭೂತಿ ಮತ್ತು ಸಹಿಷ್ಣುತೆಯನ್ನು ಬೆಳೆಸಬೇಕು. ಜಾತಿ, ಧರ್ಮ ಮತ್ತು ಭಾಷೆಯ ಆಧಾರದ ಮೇಲೆ ದ್ವೇಷ ಹರಡುವುದನ್ನು ತಡೆಯಬೇಕು. ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯವನ್ನು ಕಾಪಾಡಬೇಕು. ಪ್ರತಿಯೊಬ್ಬರೂ ಇತರರನ್ನು, ಅಂದರೆ ಬೇರೆ ಬೇರೆ ಧರ್ಮ, ಭಾಷೆಯವರನ್ನು ಗೌರವದಿಂದ ಕಾಣುವಂತಹ ಮನೋಭಾವವನ್ನು ಬೆಳೆಸ್ಕೋಬೇಕು. ಆಗ ಮಾನವತಾವಾದದ ಮೌಲ್ಯವನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಶ್ನೆ ಸಂಖ್ಯೆ 5, ಪಠ್ಯದ ಸಾರಾಂಶವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಮಾನವತಾವಾದ ಎದುರಿಸ್ತಾ ಇರುವಂತಹ ಬಿಕ್ಕಟ್ಟುಗಳು ಅನ್ನೋ ಒಂದು ಪಾಠದಲ್ಲಿ ಇಂದಿನ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ಕುಸಿತಾ ಇರೋದನ್ನು ಲೇಖಕರು ವಿವರಿಸ್ತಾರೆ. ಜಾತಿ ಭೇದ, ಧಾರ್ಮಿಕ ಅಸಹಿಷ್ಣುತೆ ಮತ್ತು ಸ್ವಾರ್ಥಪರ ಜೀವನದಿಂದ ಮಾನವತಾವಾದ ಬಹಳ ಸಂಕಷ್ಟಕ್ಕೆ ಸಿಲುಕ್ತಾ ಇದೆ. ಆದರೂ ಮಾನವೀಯತೆ ಮತ್ತು ಸಹಾನುಭೂತಿ ಸಮಾಜದ ಉಳಿವಿಗೆ ಅತ್ಯಗತ್ಯವೆಂದು ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ. ಎಲ್ಲರನ್ನೂ ಸಮಾನವಾಗಿ ಕಾಣುವ ಮನೋಭಾವ ಬೆಳೆಸಿಕೊಂಡ್ರೆ ಮಾತ್ರ ಶಾಂತಿಯುತ ಸಮಾಜ ನಿರ್ಮಾಣ ಸಾಧ್ಯ ಎಂಬ ಸಂದೇಶವನ್ನು ಈ ಒಂದು ಮಾನವತಾವಾದ ಎದುರಿಸ್ತಾ ಇರುವ ಬಿಕ್ಕಟ್ಟುಗಳು ಅನ್ನೋ ಒಂದು ಪಠ್ಯಭಾಗ ನಮಗೆ ನೀಡುತ್ತೆ. ಇಲ್ಲಿಗೆ ಈ ಅಧ್ಯಾಯದ ಪ್ರಶ್ನೆಗಳಿಗೆ ಉತ್ತರ ಪೂರ್ಣಗೊಳ್ಳುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಅಧ್ಯಾಯದ ಪ್ರಶ್ನೋತ್ತರ ಮೂಲಕ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಪರೀಕ್ಷೆಗೆ ಸ್ವಲ್ಪ ದಿನವೇ ಉಳ್ಕೊಂಡಿದೆ. ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಕಠಿಣ ಪರಿಶ್ರಮದಿಂದ ಹೆಚ್ಚು ಅಂಕಗಳನ್ನು ಪಡಿಬೇಕು ಅಂತ ನಾನು ಆಶಿಸ್ತೇನೆ. ನಮಸ್ಕಾರ.